ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾವೂ ಕೂಡ ತುಂಬ ಚೆನ್ನಾಗಿದ್ದೀವಿ. ಇದು ಗುರುವಾರದ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆನೇ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಬಾಗಿಲೆಲ್ಲ ತೊಳೆದು ನೀಟಾಗಿ ಒಂದು ರಂಗೋಲಿ ಹಾಕ್ಕೊಂಡೆ. ಇವತ್ತು ತಿಂಡಿಗೆ ದೋಸೆ ಹಾಗೆ ಚಟ್ನಿ ಮಾಡ್ಕೊಂಡಿದ್ದೆ. ತುಂಬ ದಿನ ಆದಮೇಲೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ವಿಡಿಯೋಗಳನ್ನ ದಯವಿಟ್ಟು ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ. ಅಡುಗೆ ಮನೆ ಅಂತೂ ತುಂಬ ಕ್ಲೀನ್ ಆಗೋಯಿತು. ಮತ್ತು ಮಧ್ಯಾಹ್ನ ಅಡುಗೆಗೆ ನಾವು ಬೆಂಡೆಕಾಯಿ ಪಲ್ಯ ಹಾಗೆ ಚಪಾತಿ ರೈಸ್ ಸಾಂಬಾರು ಕೂಡ ಮಾಡ್ಕೊಂಡ್ವಿ. ಸ್ವಲ್ಪ ಸಂತೆಗೆ ಹೋಗೋದಿತ್ತು, ಹಾಗಾಗಿ ಸಂತೆಗೆ ಹೋದ್ವಿ. ಬಳೆ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇನ್ನೇನು ಭೀಮ್ನ ಅಮಾವಾಸ್ಯೆ ಹತ್ರ ಬಂದೇ ಬಿಡ್ತು. ಶಿವರ್ಗೂ ಕೂಡ ಸ್ಯಾಲ್ರಿ ಬಂದಿತ್ತು. ಬಾ ಬಳೆ ಕೊಡಿಸ್ತೀನಿ ಅಂದರು. ಅಪರೂಪಕ್ಕೆ ಏನೋ ಕೊಡಿಸ್ತೀನಿ ಅಂತ ಇದ್ರಲ್ಲ ಅಂದ್ಬಿಟ್ಟು 1 ಡಜನ್ ಬಳೆನೂ ಕೂಡ ತೊಗೊಂಡೆ. ಬಳೆ ತೊಗೊಂಡು ಅದಾದಮೇಲೆ ಸಂತೆಲಿ ಏನೇನು ಬೇಕು ಎಲ್ಲದನ್ನು ತರಕಾರಿಗಳನ್ನ ತೊಗೊಂಡು ಮನೆ ಕಡೆ ಹೋಗೋಣ ಅಂತ ಹೊರಟ್ವಿ. ಅಷ್ಟರಲ್ಲಿ ಶಿವರು ಹೇಗಿದ್ರು ಬಂದುಬಿಟ್ಟಿದ್ದೀವಿ ಸಂತೆಗೆ ಅಂತಲೇ. ಇನ್ನು ಮನೆ ಹತ್ರ ಸಂತೆಗೆ ಬೇರೆಯೇ ಏನು ಎಕ್ಸ್ಟ್ರಾ ಹೋಗೋದು ಇಲ್ಲ, ನಿನ್ಗೆ ಏನೇನು ಬೇಕು ಎಲ್ಲ ತೊಗೊಂಡ್ಬಿಡು ಅಂದರು. ನಾನು 1-2 ದಿನಕ್ಕೆ ಆಗೋಷ್ಟು ಮಾತ್ರ ತರಕಾರಿ ತೊಗೊಂಡೆ. ಇಲ್ಲಿ ಸ್ವಲ್ಪ ರೇಟೆಲ್ಲ ಜಾಸ್ತಿ ಇರುತ್ತೆ. ನಮ್ಮ ಮನೆ ಹತ್ರ ಸ್ವಲ್ಪ ಸಂತೆ ನಡೆಯೋ ಹತ್ರ ಚೂರು ಕಡಿಮೆ ಇರುತ್ತೆ ಅಂತ ಅಂದ್ಬಿಟ್ಟು ಪೂಜೆಗೆಲ್ಲ ಹಣ್ಗಳು ಬೇಕಿತ್ತು. ಹಾಗೆ ಸ್ವಲ್ಪ ಹಣ್ಗಳೆಲ್ಲ ತೊಗೊಂಡು ಒಂದು ಸ್ವಲ್ಪ ಹೂವು ತೊಗೊಂಡು ಹಾಗೆ ತರಕಾರಿಗಳ್ನು ಕೂಡ ತೊಗೊಂಡ್ಬಿಟ್ಟೆ. ಇನ್ನೇನು ಮತ್ತೆ ಅಲ್ಲಿ ಬೇರೆ ಹೋಗೋದು, ₹2 ₹3 ಅಂತ ಏನು ಹೋಗೋದು, ಇಲ್ಲೇ ಬಂದುಬಿಟ್ಟಿದ್ದೀವಿ ಹೆಂಗಿದ್ರೂ ತೊಗೊಳ್ಳೋಣ ಅಂತ. ಅಲ್ಲಿಗೂ ಇಲ್ಲಿಗೂ ಏನು ಒಂದು ₹2-3 ವ್ಯತ್ಯಾಸ ಇರುತ್ತೆ. ಏನು ಮಾಡೋದು, ತೊಗೊಂಬಿಡೋಣ ಅಂತ ಎಲ್ಲ ತೊಗೊಂಡೆ. ಸೊ ಅದಾದಮೇಲೆ ಮತ್ತೆ ಪಾರ್ಲರ್ಗೆ ಹೋಗಬೇಕಿತ್ತು, ಸ್ವಲ್ಪ ಐಬ್ರೋ ಮಾಡಿಸ್ಕೊಳ್ಳೋಣ ಅಂತ ಅದನ್ನೇ ಹುಡುಕ್ತಾ ಇದ್ದೆ. ನಾನು ಹೋಗೋವಷ್ಟರೊಳಗೇ ಆಲ್ರೆಡಿ ಬಾಗಿಲಾಕ್ಬಿಟ್ಟಿದ್ರು. ಯಾಕಂದರೆ ನಾವು ಬಂದಿದ್ದೆ ಆಲ್ರೆಡಿ ಲೇಟಾಗಿ ಹೋಗ್ಬಿಟ್ಟಿತ್ತು. ಸೊ ಇನ್ನು ಯಾವುದೋ ಒಂದು ತೆಗ್ದಿತ್ತು, ನೋಡೋಣ ಅಲ್ಲಾದ್ರೂ ಹೋಗೋಣ ಅಂತ ಅಂದ್ಕೊಂಡೆ. ಅಷ್ಟರೊಳಗೆ ಶಿವರು ನಾನು ಬೆಳ್ಳುಳ್ಳಿ ಶುಂಠಿ ಎಲ್ಲ ತೊಗೊಳ್ತಾ ಇರ್ತೀನಿ, ಇನ್ನು ಅಷ್ಟರೊಳಗೆ ಹೋಗ್ಬಿಟ್ಟು ಬರೋಗು ಅಂತಂದರು. ನಾನು ಕೂಡ ಅಷ್ಟರೊಳಗೆ ಪಾರ್ಲರ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಕಡೆ ಹೋದೆ. ಸಂತೆ ಮಾಡೋದ್ರಲ್ಲಿ ಶಿವರು ಅಂತೂ ನಂಬರ್ 1 ಅಂತಲೇ ಹೇಳ್ಬೋದು. ನಾನು ಕರ್ನಾಟಕದಲ್ಲಾದರೆ ಸ್ವಲ್ಪ ಚೌಕಾಸಿ ಎಲ್ಲ ಮಾಡಿಕೊಂಡು ಆರಾಮ್ಸೆ ಸಂತೆ ಎಲ್ಲ ಮಾಡ್ಕೊಂಡು ಬಿಡ್ತೀನಿ. ಆದರೆ ಇಲ್ಲಿ ಸ್ವಲ್ಪ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇರೋದ್ರಿಂದ ಅಷ್ಟಾಗಿ ನನಗೆ ಬರಲ್ಲ. ಬಟ್ ಶಿವರು ಮಾತ್ರ ಎಲ್ಲ ಚೌಕಾಸಿ ಮಾಡಿಬಿಟ್ಟು 50 ಪೈಸೆ ₹1 ಕೂಡ ಬಿಡಲ್ಲ ಅವ್ರ ಹತ್ರ. ಹಂಗೆ ಚೌಕಾಸಿ ಮಾಡ್ತಿರ್ತಾರೆ. ₹1 ಕೂಡ ಕೇಳ್ತಾ ಇರ್ತಾರೆ. ಅವ್ರು ಕೊಡಲ್ಲ, ಇವ್ರು ಬಿಡಲ್ಲ. ಆ ಥರ ತುಂಬ ಚೆನ್ನಾಗಿ ಸಂತೆ ಮಾಡ್ತಾರೆ. ಮತ್ತು ತರಕಾರಿ ಎಲ್ಲ ಆರಿಸೋದ್ರಲ್ಲೂ ಅಷ್ಟೇ. ನಾನು ಸುಮ್ಮನೆ ತುಂಬ್ಕೊಂಬಿಡ್ತೀನಿ. ಬಟ್ ಅವ್ರು ಹಂಗಲ್ಲ, ಏನಾದರೂ ಆಗಿರಲಿ ಅವರಲ್ಲಿ ಆರ್ಸೋಕ್ಕೆ ಬಿಡಲ್ಲ. ಆದ್ರೂ ಇವ್ರು ಬಿಡಲ್ಲ, ಅದನ್ನೆಲ್ಲ ಆರಿಸ್ಬಿಟ್ಟೇ ತಗೋತಾರೆ. ಆ ಥರ ಸಂತೆ ಮಾಡ್ತಾರೆ ಶಿವರು ಮಾತ್ರನೂ. ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ನಾನು ಬ್ರೆಡ್ ಸ್ಯಾಂಡ್ವಿಚ್ ಮಾಡಿ ತೋರಿಸಿದ್ದೆ. ಫುಲ್ ರೆಸಿಪಿ ಹಾಕೋಕ್ಕಾಗಿರಲಿಲ್ಲ. ರೆಸಿಪಿ ಬೇಕಿದ್ದರೆ ಕಮೆಂಟ್ ಹಾಕಿ ಅಂತ ಹೇಳಿದೆ. ಒಂದು 2-3 ಜನ ಹಾಕಿದ್ರಿ. ಬಟ್ ನನಗೆ ಬ್ರೆಡ್ ಸ್ಯಾಂಡ್ವಿಚ್ ತೋರ್ಸೋಕ್ಕಾಗಲಿಲ್ಲ. ಇವತ್ತು ಬ್ರೆಡ್ ಟೋಸ್ಟ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನಾನು ಇದಕ್ಕೆ ಈರುಳ್ಳಿ, ಟೊಮೊಟೊ, ಸ್ವಲ್ಪ ಮೆಣಸಿನ್ಕಾಯಿ ಹಾಗೆ ಚಿಕ್ಕದಾಗಿರುವಂಥ ಚೀಸು ಇದಿಷ್ಟನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನೆಲ್ಲ ನಾನು ಬ್ರೆಡ್ ಒಳಗಡೆ ಸ್ಟಫ್ ಮಾಡಿಬಿಟ್ಟು ಅದ್ರ ಮೇಲ್ಗಡೆ ಸ್ವಲ್ಪ ಬಟರ್ ಹಚ್ಚಿ ಅದ್ರ ಮೇಲ್ಗಡೆ ನಾನು ಏನು ಸ್ಟಫಿಂಗ್ ಇತ್ತು ಅದನ್ನೆಲ್ಲ ಹಾಕಿ ಇನ್ನೊಂದು ಬ್ರೆಡ್ನ ತಗೊಂಡು ಅದಕ್ಕೂ ಕೂಡ ಬಟರ್ನೆಲ್ಲ ಹಚ್ಬಿಟ್ಟು ಸ್ಟಫಿಂಗ್ ಮೇಲೆ ಮುಚ್ಚಿ ಈ ಥರ ಎರಡೂ ಕಡೆನೂ ಸಣ್ಣ ಉರಿಲಿ ಬೇಯಿಸ್ಕೊತಾ ಇದ್ದೀನಿ. ನೋಡಿ, ಇಷ್ಟೇ ಟೋಸ್ಟ್ ಅಂತಂದರೆ ತುಂಬ ಈಸಿಯಾಗಿರುತ್ತೆ. ಜಾಸ್ತಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಏನಿಲ್ಲ. ಈರುಳ್ಳಿ, ಟೊಮೊಟೊ, ಸ್ವಲ್ಪ ಕ್ಯಾಪ್ಸಿಕಮ್ಮು, ಸ್ವಲ್ಪ ಮೆಣಸಿನ್ಕಾಯಿ, ಹಾಗೆ ನಿಮಗೆ ಬೇಕಂದರೆ ಚೀಸ್ ಹಾಕೋಬೋದು. ಅದೇನು ಹಾಕ್ಕೊಳ್ಳೇಬೇಕಂತ ಏನಿಲ್ಲ, ಬೇಕಂದರೆ ಹಾಕೊಬೋದು. ಇನ್ನೇನು ನಾರ್ಮಲಿ ಯೂಶ್ವಲಿಯಾಗಿ ಸ್ವಲ್ಪ ಸಾಲ್ಟು, ಅದಕ್ಕೆ ನಿಮ್ಗೆ ಎಕ್ಸ್ಟ್ರಾ ಬೇಕಂತಂದರೆ ಚಿಲ್ಲಿ ಫ್ಲ್ಯಾಕ್ಸ್ ಸೀಡ್ಸು ಎಲ್ಲ ಮೇಲ್ಗಡೆ ಹಾಕಿ ನೀವು ಡೆಕೋರೇಟ್ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಇದಿಷ್ಟೇ ಸಿಂಪಲ್ ರೆಸಿಪಿ. ನೆಕ್ಸ್ಟ್ ಸಲ ನಾನು ಬ್ರೆಡ್ ಸ್ಯಾಂಡ್ವಿಚ್ ಮಾಡೋದನ್ನ ತೋರಿಸ್ತೀನಿ. ನಾನು ವಿಡಿಯೋ ಮಾಡಲೇಬೇಕು ಅಂತ ಹೇಳಿ ನಾನು ಆ ರೆಸಿಪಿ ಮಾಡಲಿಲ್ಲ. ಜಸ್ಟ್ ಮಾಡ್ತಿದ್ನೆಲ್ಲ ಮರ್ತೋಗ್ಬಿಟ್ಟಿತ್ತು. ಹಾಗಾಗಿ ನಾನು ಜಸ್ಟ್ ಹಾಗೆ ಹೇಳ್ದೆ ಅಷ್ಟೇ. ನೆಕ್ಸ್ಟ್ ಟೈಮ್ ಖಂಡಿತವಾಗ್ಲೂ ತುಂಬ ನೀಟಾಗಿ ನಾನು ತೋರಿಸ್ತೀನಿ. ದಯವಿಟ್ಟು ಯಾರೂ ಬೇಜಾರು ಮಾಡ್ಕೋಬೇಡಿ. ಸೊ ನೆಕ್ಸ್ಟು ಬಂದು ನಾನು ಫ್ಲಿಪ್ಕಾರ್ಟಿಂದ 1-2 ಕುರ್ತಿಗಳನ್ನ ತರಿಸ್ಕೊಂಡಿದ್ದೆ. ಈ ಕುರ್ತಿಗಳು ನೋಡಿ ನನಗಂತೂ ಸಖತ್ ಇಷ್ಟ ಆಯಿತು. ನಿಮ್ಗಳಿಗೂ ಕೂಡ ಇಷ್ಟ ಆಗ್ಬೋದು. ಹಾಗೆ ಫ್ಯಾಬ್ರಿಕ್ ಕೂಡ ತುಂಬ ಚೆನ್ನಾಗಿದೆ. ಬಟ್ಟೆ ಚೆನ್ನಾಗಿದೆ ಅಂದರೆ ಯಾರಿಗೆ ಇಷ್ಟ ಆಗಲ್ಲ ಹೇಳಿ. ಅದಕ್ಕೋಸ್ಕರ ನಾನು ರೀಲ್ಸ್ ಮಾಡ್ಕೊಂಡಿದ್ದೆ ನಾನು ಅದ್ರದ್ದು. ಸೊ ಹಾಗೆ ಅದನ್ನು ವ್ಲಾಗ್ ಹಿಡಿಯೋದಲ್ಲಿ ಯಾಕೆ ಅಪ್ಲೋಡ್ ಮಾಡಬಾರ್ದು ಅಂತ ಮಾಡ್ತಾಯಿದ್ದೀನಿ. ಫ್ಲಿಪ್ಕಾರ್ಟಲ್ಲಿ ತರಿಸ್ಕೊಂಡಿರೋದು. ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ನನಗೆ ಇಷ್ಟ ಆಯಿತು. ಕಾಟನಲ್ಲಿ ಬಂದಿರೋದು. ಈ ಸೆಕೆಂಡ್ ಒನ್ ಕುರ್ತಿನೂ ಅಷ್ಟೇ ನನಗೆ ಬರೀ ₹343 ಸಿಕ್ತು. ಇವಾಗಂತೂ ಫ್ಲಿಪ್ಕಾರ್ಟು, ಅಮೆಝಾನು ಹಾಗೆ ಮಿಂತ್ರಾ, ಮೀಶೋ ಇದರೆಲ್ಲ ಆಫರ್ ನಡೀತಾ ಇದೆ. ಸೊ ಈ ಆಫರ್ ಟೈಮ್ಗಳಲ್ಲಿ ಕುರ್ತಿಗಳಾಗಿರ್ಬೋದು, ಏನೇ ಪ್ರಾಡಕ್ಟ್ ತಗೊಂಡ್ರೂ ಆಫರಲ್ಲಿ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಈ ಕುರ್ತಿನೂ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಡೈಲಿ ವೇರ್ಗೆ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಬಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ನಾನು ಈ ಒಂದು ಸ್ಟ್ಯಾಂಡ್ ತೊಗೊಂಡಿದ್ದೆ. ಇದನ್ನು ಕೂಡ ಫ್ಲಿಪ್ಕಾರ್ಟಲ್ಲೇ ತೊಗೊಂಡಿದ್ದು. ಇದು ಪ್ರೈಸ್ ಬಂದು ಅಪ್ ಆ್ಯಂಡ್ ಡೌನ್ ಆಗ್ತಾನೇ ಇರುತ್ತೆ.
ಸೊ ಇದು ಕಡಿಮೆ ಪ್ರೈಸ್ ಇದ್ದಾಗಲೇ ನೋಡಿ ತೊಗೊಂಡ್ಬಿಡ್ಬೇಕು. ಕ್ವಾಲಿಟಿ ಮಾತ್ರ ನಾವು ಮಾತಾಡೋಂಗಿಲ್ಲ, ಅಷ್ಟು ಚೆನ್ನಾಗಿದೆ. ಅದನ್ನು ಫಿಕ್ಸ್ ಮಾಡಲಿಕ್ಕೆ ನಟ್ಟು ಮತ್ತು ಬೋಲ್ಟ್ ಎರಡನ್ನೂ ಕೊಟ್ಟಿರ್ತಾರೆ. ನಾನಿಲ್ಲಿ ಫಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿರುತ್ತೆ ಸ್ಟೆಪ್ಪು, 3 ಸ್ಟೆಪ್ ಬರುತ್ತೆ. ಸೊ ನಾವು ಅದ್ರ ಮೇಲೆ ಕೂರಿಸಾದರೂ ಕೂರಿಸ್ಬೋದು, ಅಥವಾ ಅದ್ರ ಮೇಲ್ಗಡೆ ಪೂಜೆ ಐಟಮ್ ಏನಾದ್ರೂ ಇಟ್ಕೋಬೋದು. ಚೆನ್ನಾಗಿದೆ. ಬೇಕಾದರೆ 2 ಸ್ಟೆಪ್ ಬೇಕು ಅಂದರೆ 2 ಸ್ಟೆಪ್ಪಿಗೆ ಬೇಕಾದರೂ ನಾವು ಅದನ್ನು ಸೆಟ್ ಮಾಡ್ಕೋಬೋದು. ತುಂಬ ಈಸಿ ಅದನ್ನು ಸೆಟ್ ಮಾಡೋದು. ಇನ್ನು ತುಂಬ ಪ್ರಾಡಕ್ಟ್ಸ್ಗಳಿದೆ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಈ ಎಲ್ಲ ಪ್ರಾಡಕ್ಟ್ ಲಿಂಕ್ ಬೇಕಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ ಲಿಂಕ್ನ ಕಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಹಾವು ನನ್ನ ಪಕ್ಕದಲ್ಲೇ ಕೂತಿದೆ, ನಾನು ಅದ್ರ ಪಕ್ಕದಲ್ಲೇ ಕೂತಿದ್ದೀನಿ. ಅಲ್ಲಿ ಕೆಳಗಡೆ ನನ್ನ ಮಣ್ಣು ಅಗಿಲಿಕ್ಕೆ ಅಂತ ಒಂದು ಸಲಾಕಿ ತಗೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಸೊ ಅದ್ರ ಪಕ್ಕದಲ್ಲೇ ಕೂತ್ಬಿಟ್ಟು ಆ ಬಾಲನ ತೆಗೆದ್ಬಿಟ್ಟು ನಾನು ಸೈಡಲ್ಲಿ ಎತ್ತಿಟ್ಟಿದ್ದೀನಿ ದಾರ ಅಂದ್ಬಿಟ್ಟು. ನನ್ನ ಪುಣ್ಯಕ್ಕೆ ಸತ್ತೋಗಿರೋ ಹಾವು ಅದು. ಯಾರು ತಂದಾಕಿದ್ರು ಅಥವಾ ಅದೇ ಸತ್ತೋಗಿದೆಯೋ ಒಂದೂ ಗೊತ್ತಿಲ್ಲ. ಅದಾದಮೇಲೆ ನಾನು ಪಕ್ಕದಲ್ಲಿರೋರಿಗೆ ಶಿವವ್ರು ಫೋನ್ ಮಾಡಿ ಹೇಳಿದ್ರು. ಅವ್ರು ಬಂದು ನೋಡಿದ ಮೇಲೇ ಗೊತ್ತಾಗಿದ್ದು ಅದು ಹಾವು ಸತ್ತೋಗಿದೆ ಅಂತೇಳಿ. ಸುಮಾರು 1.5 ಮಾರುವಷ್ಟು ಉದ್ದ ಇತ್ತು. ಅದೇನಾರ ಜೀವಂತವಾಗಿದ್ದಿದ್ರೆ ನಿಜವಾಗ್ಲೂ ಏನು ಆಗ್ತಿತ್ತು ಅಂತ ನಂಗೆ ನೆನೆಸ್ಕೊಳ್ಳೋಕ್ಕೂ ಆಗಲ್ಲ. ನಮ್ಮ ಕೊಟ್ರೆ ಸುತ್ತಮುತ್ತ ಸ್ವಲ್ಪ ಗಿಡ ಮರಗಳೆಲ್ಲ ಜಾಸ್ತಿ, ಅದಕ್ಕೋಸ್ಕರ ಹಸಿರು ಇರೋ ಕಡೆ ಬಂದೇ ಬರುತ್ತೆ. ಬಟ್ ನಾನೇ ಸ್ವಲ್ಪ ಕೇರ್ಫುಲ್ಲಾಗಿರಬೇಕಾಗಿತ್ತು. ನಾನು ಪಾಟ್ಗೆ ಮಣ್ಣು ತುಂಬ್ಕೊಳ್ಳೋ ಬರಸದಲ್ಲಿ ನಾನು ಅದನ್ನು ನೋಡಲೇ ಇಲ್ಲ. ನನ್ನ ಒಂದು ಪುಣ್ಯ ಅಂತಲೇ ಹೇಳ್ಬೋದು ಅಷ್ಟೇ. ಸೊ ನಾನು ಹೇಳೋದಿಷ್ಟೇ, ಎಲ್ಲಾದ್ರೂ ಯಾರಾದರೂ ಆಚೆ ಈ ಥರ ಕೆಲಸ ಮಾಡೋದಾದರೆ ಸ್ವಲ್ಪ ನೋಡ್ಕೊಂಡು ಮಾಡಿ ಈ ಮಳೆ ಟೈಮಲ್ಲಿ ಅಂತ ನನಗಾಗಿರೋ ಒಂದು ಅನುಭವ. ನಮ್ಮ ಸ್ವೀಟಿ ನೋಡ್ತಾ ಇರ್ಬೋದು, ಸ್ಕೂಟಿ ಮೇಲೆ ಹತ್ತಿ ಕನ್ನಡಿಲಿ ಮುಖ ನೋಡ್ಕೊತಾ ಇದ್ದಾಳೆ. ಅದು ಇತ್ತೀಚೆಗೆ ಏನು ಮಾಡುತ್ತೆ ಅಂತಂದರೆ ಸ್ಕೂಟಿ ಮೇಲಿರೋ ಕವರ್ನೆಲ್ಲ ತಿನ್ನೋಕೆ ರೂಢಿ ಆಗ್ಬಿಟ್ಟಿದೆ. ಅದನ್ನ ಇಳ್ಸೋಕ್ಕೆ ಎಷ್ಟು ಸಾಹಸ ಮಾಡಿದ್ರೂ ಅದು ಅಲ್ಲೇ ಆಟ ಆಡ್ತಾನೇ ಇರುತ್ತೆ. ಇದು ನೆಕ್ಸ್ಟ್ ಡೇ ಸ್ವಲ್ಪ ಹೂವುಗಳೆಲ್ಲ ಬಿಡಿಸ್ಕೊಳ್ಳೋದಿತ್ತು, ಬಿಡಿಸ್ಕೊತಾ ಇದ್ದೀನಿ ಪೂಜೆಗೆ. ನಮ್ಮ ಮನೆ ಹತ್ರನೇ ಸ್ವಲ್ಪ ಹೂವುಗಳೆಲ್ಲ ಆಗೋಗ್ಬಿಡುತ್ತೆ. ಮನೆ ಹತ್ರನೇ ಏನೇನು ಹೂವಿನ ಗಿಡ ಬೇಕು ಎಲ್ಲದನ್ನು ಹಾಕೊಂಡ್ಬಿಟ್ಟಿದ್ದೀನಿ. ಸೊ ಹಾಗಾಗಿ ಸ್ವಲ್ಪ ಪೂಜೆಗೆ ದಿನನಿತ್ಯ ಪೂಜೆಗೆ ಏನೇನು ಬೇಕೋ ಅದೆಲ್ಲ ಹೂವು ಸಿಗುತ್ತೆ. ಶಿವರು ಕೂಡ ಸ್ವಲ್ಪ ವಿಡಿಯೋ ಮಾಡ್ತಿದ್ರು. ಅವ್ರಿಗೆ ಯಾವಾಗ ಜ್ಞಾನ ಬರುತ್ತೆ ಅವಾಗ ಮಾತ್ರ ವಿಡಿಯೋ ಮಾಡೋಕ್ಕೆ ಹೆಲ್ಪ್ ಮಾಡ್ತಾರಿಲ್ಲ ಅಂದರೆ ಎಲ್ಲ ಹತ್ರ ನಾನು ಟ್ರೈಪೋಡ್ ಇಟ್ಕೊಂಡು ಓಡಾಡ್ತಾನೇ ಇರಬೇಕಾಗುತ್ತೆ. ಏನೋ ನಾನು ಪುಣ್ಯಕ್ಕೆ ನಾನು ಮಾಡ್ಕೊಡ್ತೀನಿ, ನೀನು ಹೂವು ಬಿಡಿಸ್ತಾ ಇರು ಅಂದರು. ಸೊ ಹಾಗಾಗಿ ಸ್ವಲ್ಪ ಹೂವು ಎಲ್ಲ ಬಿಡಿಸ್ಕೊಂಡೆ. ನೋಡಿ ಎಷ್ಟು ಹೂವು ಸಿಕ್ಕಿದೆ ಅಂತ. ಬೆಳಗ್ಗೆ ಟೈಮಲ್ಲಿ ನನಗೆ ಆಚೆ ಬಂದ್ಬಿಟ್ಟು ಈ ರೀತಿಯಾಗಿ ಪಾಟ್ಗಳೆಲ್ಲ ನೋಡಿಕೊಂಡು ಹೂವಿನ ಗಿಡಗಳೆಲ್ಲ ನೋಡ್ಕೊಂಡು ಆ ಥರ ಹೂವು ಬಿಡಿಸ್ಕೊಂಡು ಇಟ್ಕೊಳ್ಳೋದಂದರೆ ಸಖತ್ ಖುಷಿ ಅನಿಸ್ತಾ ಇರುತ್ತೆ. ಮೈಂಡಿಗೆ ಏನೋ ಒಂಥರ ನನಗೆ ಫ್ರೀ ಅನ್ನಿಸ್ತಾ ಇರುತ್ತೆ. ಸೊ ಪೂಜೆ ಎಲ್ಲ ಮುಗಿಸಿ ಮನೆ ಕೆಲಸ ಎಲ್ಲ ಮಾಡಿ ಮತ್ತೆ ಸಂಜೆ ನಾವು ಜಾತ್ರೆ ನೋಡ್ಕೋಗೋಣ ಅಂತಂದ್ಬಿಟ್ಟು ಇಲ್ಲೇ ಲಾಲ್ ಬಜಾರಲ್ಲಿ ಕಾಳಿಮಾತಾ ಮಂದಿರ ಐತೆ, ಅಲ್ಲಿ ಚೆನ್ನಾಗಿ ಜಾತ್ರೆ ನಡೀತೈತೆ, ನೋಡ್ಕೋಗೋಣ ಅಂತೇಳಿ ಹೋದ್ವಿ. ನನಗಂತೂ ಹಳ್ಳಿ ಥರ ಫೀಲಿಂಗ್ ಬಂತು ಅಲ್ಲಿ, ಅಷ್ಟು ಚೆನ್ನಾಗಿ ನಡೀತಾಯಿತ್ತು. ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಒಳಗಡೆ ನನಗೆ ಸ್ವಲ್ಪ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ತುಂಬ ಜನ ಇದ್ದರು. ಹೇಗೋ ಮಾಡಿಬಿಟ್ಟು ಒಳಗಡೆ ಹೋಗಿ ತಾಯಿ ದರ್ಶನ ಮಾಡ್ಕೊಂಡು ಬಂದ್ವಿ. ನಾನು ಔಟ್ ಸೈಡಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ. ಇನ್ನು ಈ ಕಡೆ ಗೇಟೆಲ್ಲ ಮುಚ್ಚಿಬಿಟ್ಟಿದ್ರು. ನಾವು ಇನ್ನೊಂದು ಕಡೆ ಗೇಟಿಂದ ಹೋಗೋಣ ಅಂತಂದ್ಬಿಟ್ಟು ಇನ್ನೊಂದು ಸೈಡಲ್ಲಿ ಬಂದ್ವಿ. ನಾನು ಹಾಗೆ ಆಚೆ ಇದೆಲ್ಲ ವಿಡಿಯೋ ಮಾಡಿಕೊಂಡೆ. ಒಳಗಡೆನೂ ವಿಡಿಯೋ ಮಾಡಲೇಬೇಕು ಅಂತಲೇ ನಾನು ಹೋದೆ. ಮಾಡ್ಕೋಬೋದು, ವಿಡಿಯೋ ಏನು ಮಾಡೋಂಗಿಲ್ಲ ಅಂತ ಏನಿಲ್ಲ, ಆದರೆ ಸಖತ್ ಜನ ಇದ್ದರು. ಹಾಗಾಗಿ ನನಗೆ ಅಲ್ಲಿ ಒಳಗಡೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಒಳಗಡೆ ಹೋದ ತಕ್ಷಣ ಫಸ್ಟ್ ಸ್ಟಾರ್ಟಿಂಗಲ್ಲೇ ಒಂದು ದೇವ್ರು ಕೂರಿಸಿದ್ರು, ಅದ್ರದ್ದು ಮಾತ್ರ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ನೋಡ್ತಾ ಇರ್ಬೋದು, ಈ ದೇವಿದು ಮಾತ್ರ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಇನ್ನು ಒಳಗಡೆನೂ ಇದೇ ಥರನೇ ಇರೋದು ಉದ್ಭವ ಮೂರ್ತಿ. ಬಟ್ ನನಗೆ ಅಲ್ಲಿ ಒಳಗಡೆ ಮಾಡ್ಕೊಳಕ್ಕಾಗಲಿಲ್ಲ. ಆಚೆ ಕಡೆ ಬಂದಮೇಲೆ ಈ ವಿಡಿಯೋ ಮಾಡಿಕೊಂಡೆ. ದರ್ಶನ ಮಾಡಿಕೊಂಡು ಆಚೆ ಕಡೆ ಬಂದ್ವಿ. ಆಮೇಲೆ ಶಿವರೇ ಇದನ್ನು ವಿಡಿಯೋ ಎಲ್ಲ ಮಾಡಿಕೊಂಡ್ರು. ತುಂಬ ಜನ ಬಂದಿದ್ದರು. ನನಗೂ ಎಷ್ಟೋ ದಿನ ಆಗೋಗ್ಬಿಟ್ಟಿತ್ತು. ಕೋಲ್ಕತ್ತಾದಲ್ಲಿದ್ದಾಗ ನಾನು ದುರ್ಗಾ ಪೂಜೆ ಟೈಮಲ್ಲಿ ಈ ಥರ ಎಲ್ಲ ಆಚೆ ಕಡೆ ಹೋಗಿ ತಿರ್ಗಾಡ್ಕೊಂಡು ಬಂದಿದ್ದು. ಅದಾದಮೇಲೆ ಇದೆ ನನ್ನನ್ನು ಆಚೆ ಕರ್ಕೊಂಡು ಹೋಗೋದೇ ಶಿವವ್ರ ಅಪರೂಪ. ಅಂಥದ್ರಲ್ಲಿ ಇವತ್ತು ಅವರೇ ಹೋಗೋಣ ಬಾ ಅಂತೇಳಿ ಕರ್ಕೊಂಡು ಹೋಗಿದ್ರು. ಸೊ ಹಾಗಾಗಿ ಹೋದೆ. ಏನೋ ಒಂಥರ ನನಗೆ ಮೈಂಡ್ ರಿಲೀಫ್ ಅನ್ನಿಸ್ತು. ಯಾವಾಗ್ಲೂ ಒಂಟಿ ಕೊಟ್ರಸ್ಲಿ ಒಬ್ಬಳೇ ಇರೋದು ಬೇಜಾರು, ಅದೇ ಮನೆ ಕೆಲಸ, ನನಗಂತೂ ಸಖತ್ ಬೇಜಾರು ಆಗ್ತಾಯಿತ್ತು ಇತ್ತೀಚೆಗಂತೂ. ಇವತ್ತೇನೋ ಒಂಥರ ನಾವೇ ಯಾವುದೋ ನಮ್ಮೂರ ಜಾತ್ರೆಗೆ ಹೋಗಿದ್ದೀವಿ ಅನ್ನೋ ಥರ ಫೀಲ್ ಬಂತು. ಸೇಮ್ ಟು ಸೇಮ್ ನಮ್ಮೂರಲ್ಲಿ ಯಾವ ಥರ ಮಾಡ್ತಾರೆ ಅದೇ ಥರ ಜಿಲೇಬಿ ಮಾಡ್ತಾಯಿದ್ರು. ಅದನ್ನು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಅದೇ ಥರ ಮಂಡಕ್ಕಿಗಳನ್ನೆಲ್ಲ ಇಟ್ಟಿದ್ರು, ಬೆಂಡು, ಬತಾಸು, ಪುರಿ, ಖಾರ ಅದೆಲ್ಲ ಇಟ್ಟಿದ್ರಲ್ಲ, ಅದೆಲ್ಲ ನೋಡಿ ನನಗೊಂಥರ ನಮ್ಮೂರಲ್ಲೇ ಇದ್ದೀನೇನೋ ಅನ್ನೋ ಥರ ಫೀಲ್ ಬಂತು. ನನಗೆ ಆ್ಯಕ್ಚುಲಾಗಿ ನಾನು ಸಿಕಂದ್ರಾಬಾದ್ ಬಂದಮೇಲೆ ನನಗೆ ಬೇರೆ ಸ್ಟೇಟಿಗೆ ಬಂದಿದ್ದೀನಿ ಅಂತ ಏನು ಫೀಲ್ ಅನ್ನಿಸ್ತಿಲ್ಲ. ನನಗೆ ಆ ಥರ ಪೀಸ್ಫುಲ್ಲಾಗೇ ಇದ್ದೀನಿ. ಬಟ್ ಒಬ್ಬಳೇ ಇರ್ತೀನಲ್ಲ ಅನ್ನೋದೊಂದು ಬೇಜಾರು ಬಿಟ್ಟರೆ ಬೇರೆ ಏನು ನನಗೆ ಆ ಥರ ಫೀಲ್ ಏನು ಬಂದಿಲ್ಲ. ನಾನು ಚೆನ್ನಾಗಿದ್ದೀನಿ ಇಲ್ಲಿ. ನೆಕ್ಸ್ಟು ನಾವೇನು ಮಾಡಿದ್ವಿ, ಏನಾದರೂ ತಿನ್ನೋಣ ಅಂತ ನೋಡ್ತಾಯಿದ್ವಿ. ಮಳೆ ಬೇರೆ ಬಂದಿತ್ತು ಚಳಿಗೆ. ಏನು ಬೇಡ ಸ್ವೀಟ್ ಕಾರ್ನ್ ತೊಗೊಂಡ್ಬಿಟ್ಟು ಸ್ವಲ್ಪ ಮಸಾಲೆ ಸ್ವೀಟ್ ಕಾರ್ನ್ ತಿನ್ನೋಣ ಅಂತ ಅಂದ್ಬಿಟ್ಟು ತೊಗೊಂಡು ತಿಂದ್ವಿ. ಅದಾದಮೇಲೆ ಈ ಡಾಲ್ ನಂಗೆ ಸಖತ್ ಇಷ್ಟ ಆಯಿತು. ಆಮೇಲೆ ಶಿವವ್ರಿಗೆ ಕೇಳಿದೆ ಕೊಡಿಸಿ ಅಂದ್ಬಿಟ್ಟು ಕೊಡಿಸಿದ್ರು. ಅವ್ರು ಇಲ್ಲ ಅಂತ ಅನ್ನಲಿಲ್ಲ. ಅವರು 150 ರುಪೀಸ್ ಹೇಳಿದ್ರು. ನಾನು 100 ರುಪೀಸ್ ಕೇಳಿದೆ, ಕೊಟ್ಟರು, ತೊಗೊಂಡೆ.
ಅವ್ರು ಕೇಳ್ತಾಯಿದ್ರು ಇನ್ನೇನು ಚಿಕ್ಕ ಹುಡುಗಿನ ಯಾವಾಗಲೂ ಗೊಂಬೆ ಹಿಡ್ಕೊಂಡು ಆಟ ಆಡ್ತೀಯಲ್ಲ ಅಂತ. ಗೊಂಬೆ ಹಿಡ್ಕೊಂಡು ಆಟ ಆಡೋ ಏಜಲ್ಲಿ ಲೈಫು ಏನೇನೋ ಆಗೋಗ್ಬಿಡ್ತು ನನಗೆ. ಈ ಕಡೆ ಎತ್ತೋರ ಜೊತೆನೂ ಇರೋಕ್ಕಾಗಲಿಲ್ಲ ನನಗೆ. ನಾನು ಅಂದ್ಕೊಂಡಿರೋ ಥರ ಚೈಲ್ಡ್ಹುಡ್ ಲೈಫ್ ಸಿಕ್ಕಲೇ ಇಲ್ಲ ನನಗೆ. ಅವ್ರ ಮನೇಲಿ ಅವ್ರು ಹೇಳಿದ್ದೆಲ್ಲ ಕೇಳಿಕೊಂಡು ಇರೋ ಥರ ಪರಿಸ್ಥಿತಿ ಬಂದುಬಿಡ್ತು. ಇವಾಗ ನನಗೆ ಈ ಥರ ಒಂದು ಲೈಫ್ ಸಿಕ್ಕಿದೆ ಅಂದರೆ ಅದೇನೋ ದೇವರೇ ನನಗೆ ಕರುಣಿಸಿದೆ. ಹಾಗಾಗಿ ನಾನು ಈ ಥರದ್ದೆಲ್ಲ ಸಣ್ಣ ಪುಟ್ಟ ಕ್ಷಣಗಳನ್ನೆಲ್ಲ ನಾನು ಒಂಥರ ಚೈಲ್ಡಿಶ್ ಥರ ಎಂಜಾಯ್ ಮಾಡ್ತಾಯಿರ್ತೀನಿ. ನಾನು ಮಾತಾಡ್ಬೇಕಾದ್ರೂ ಅಷ್ಟೇ ಶಿವವ್ರ ಹತ್ರ ನಾನು ಮಾತಾಡ್ಬೇಕಾದ್ರೆ ಚಿಕ್ಕ ಮಗು ಥರನೇ ಮಾತಾಡ್ತಾ ಇರ್ತೀನಿ. ನನಗೆ ಅವಾಗ ಆ ಥರ ಮಾತಾಡ್ದಾಗ್ಲೇ ನನ್ನ ಮನಸ್ಸಲ್ಲಿರೋ ಎಷ್ಟೋ ನೋವುಗಳು ದೂರ ಆಗೋಗ್ಬಿಡುತ್ತೆ. ಆವಾಗ ನಾವು ಮಕ್ಕಳು ಅಂತೀವಲ್ಲ, ಆ ಥರ ಮಗು ಥರ ಆಗೋಗ್ಬಿಡ್ತೀವಿ. ಆಚೆ ಬಂದ್ವಿ, ಏನೇನು ಬೇಕೆಲ್ಲ ಸಣ್ಣ ಪುಟ್ಟದೆಲ್ಲ ತೊಗೊಂಡೆ. ತುಂಬ ಏನು ತೊಗೊಳ್ಳಿಲ್ಲ, ಸ್ವಲ್ಪ ಕ್ಲಿಪ್ಗಳೆಲ್ಲ ತೊಗೊಂಡೆ, ಅದೊಂದು ಡಾಲ್ ತೊಗೊಂಡೆ ಅಷ್ಟೇ. ಆಮೇಲೆ ಶಿವವ್ರ ಜಿಲಾಬಿ ತೊಗೊಂಡು ಹಾಗೆ ಆಚೆ ಬರ್ಬೇಕಾದ್ರೆ ಒಂದು LED ದೇವಿದು ಒಂದು ಹಾಗೆ ವಿಡಿಯೋ ಬರ್ತಾಯಿತ್ತು. ನಾನು ಹಾಗೆ ವಿಡಿಯೋ ಮಾಡಿಕೊಂಡೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅದು ಅಂತ. ಅದು ನೋಡಲಿಕ್ಕೆ ನನಗೆ ಮೈಯೆಲ್ಲ ಜುಮ್ ಅನ್ನಿಸ್ಬಿಡ್ತು. ಅದು ಎಡಿಟಿಂಗೇ ಇರ್ಬೋದು, ಬಟ್ ಆ ತಾಯಿ ನೋಡಲಿಕ್ಕೆ ಏನೋ ಒಂಥರ ಅದು ಪವರ್ ಅಂತ ಅನ್ನಿಸ್ತಾ ಇರುತ್ತೆ. ಸೊ ನನಗೆ ಆ ಜಾತ್ರೆಗೆ ಹೋಗಿದ್ದೇನೋ ಒಂಥರ ಖುಷಿ. ಇದು ಸೆಕೆಂಡ್ ಟೈಮು. ಲಾಸ್ಟ್ ಟೈಮ್ ಎಲ್ಲ ಮುಗ್ದೋದ್ಮೇಲೆ ಬಂದುಬಿಟ್ಟಿದ್ವಿ, ಗೊತ್ತಿರಲಿಲ್ಲ. ಈ ವರ್ಷ ಜಾತ್ರೆ ಶುರುವಲ್ಲೇ ಬಂದಿದ್ದೀವಿ. ಸೊ ತುಂಬ ಚೆನ್ನಾಗಿತ್ತು. ಇದಿಷ್ಟು ನನ್ನ ಒಂದು ದಿನಚರಿ ವಿಡಿಯೋ ಆಗಿತ್ತು. ಹೇಗಿತ್ತು ಇವತ್ತಿನ ವಿಡಿಯೋ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನಷ್ಟು ಪ್ರಾಡಕ್ಟ್ಗಳನ್ನ ವಿಡಿಯೋ ತೊಗೊಂಡು ಇನ್ನೊಂದಷ್ಟು ಪ್ರಾಡಕ್ಟ್ಗಳನ್ನ ತೋರಿಸ್ತೀನಿ. ಹಾಗೆ ನೀವು ಕೇಳಿರೋವಂಥ ರೆಸಿಪಿನ 100% ನೀಟ್ ಆ್ಯಂಡ್ ಕ್ಲೀನಾಗಿ ರೆಸಿಪಿನ ಶೂಟ್ ಮಾಡಿ ವಿಡಿಯೋ ಮಾಡಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಖಂಡಿತವಾಗ್ಲೂ. ಇವತ್ತಿನ ವಿಡಿಯೋ ಹೇಗಿತ್ತು ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೀವು ಸಪೋರ್ಟ್ ಮಾಡ್ತಿದ್ರೆ ನನಗೆ ನೆಕ್ಸ್ಟ್ ವಿಡಿಯೋ ಮಾಡಲಿಕ್ಕೆ ತುಂಬ ಖುಷಿ ಅನಿಸುತ್ತೆ. ಎಂಡ್ವರೆಗೂ ವಿಡಿಯೋ ನೋಡಿರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್.